ರಾಯರು ಅಪ್ಪಣೆ ಇಲ್ಲದೆ ಯಾರು ದೇವಸ್ಥಾನಕ್ಕೂ ಬರೋಕ್ಕಾಗಲ್ಲ, ರಾಯರು ಮಠಕ್ಕೆ ಹೋಗೋಕ್ಕಾಗಲ್ಲ, ರಾಯರು ನೋಡೋಕ್ಕಾಗಲ್ಲ. ಇಂದು ರಾಯರು ಅವರು ಸಮಾಧಿ ಸ್ಥಿತಿಯನ್ನು ಸೇರಿದಂತಹ ದಿನ. ಅದಕ್ಕೆ ಇವತ್ತು 354ನೇ ಆರಾಧನೆಯನ್ನು ಮಂತ್ರಾಲಯದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಈಗ ನಾವು ಕೂಡ ಎಲ್ಲರೂ ಇದೇ ದೇವಸ್ಥಾನದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದರ ಸಲುವಾಗಿಯೇ ನಿರಂತರವಾಗಿ 3 ದಿನವೂ ನಡ್ಕೊಂಡ್ಬಂದಿದೆ ಈ ದೇವಸ್ಥಾನದಲ್ಲಿ ಆರಾಧನೆ. ಇಲ್ಲಿ ವರ್ಷದಿಂದ ವರ್ಷಕ್ಕೆ ರಾಯರ ಆರಾಧನೆ ತುಂಬ ಭಕ್ತಿಯಿಂದ ಜರುಗ್ತಾ ಇದೆ. ನಾವು ತುಂಬ ಖುಷಿಯಾಗಿ ದಿನವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಮೇಡಮ್. ರಾಯರುಗಳು 354 ವರ್ಷಗಳ ಹಿಂದೆ ಮಂತ್ರಾಲಯ ಶ್ರೀ ಕ್ಷೇತ್ರದಲ್ಲಿ ಸಜೀವವಾಗಿ ಅವರು ಅಲ್ಲಿ ಧ್ಯಾನಾಸಕ್ತರಾಗಿ ಇವತ್ತು ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಆಶೀರ್ವಾದವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಅಂತ ನಾನು ಭಾವಿಸಿದ್ದೇನೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ 354ನೇ ಆರಾಧನೆ ರಥೋತ್ಸವ ನಡೀತಿದೆ. ಇದ್ರ ಬಗ್ಗೆ ರಾಘವೇಂದ್ರ ಸ್ವಾಮಿಯವರ ಭಕ್ತಾದಿಗಳು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ನೀವು ಎಷ್ಟು ವರ್ಷದಿಂದ ಇದನ್ನ ಆಚರಿಸ್ಕೊಂಡು ಬಂದಿದ್ದೀರಾ? ನಾವು ಗುರು ಪೌರ್ಣಮಿ ಕಾರ್ಯಕ್ರಮ ಹಾಗೂ ವರ್ಧಯಂತಿ ಕಾರ್ಯಕ್ರಮವನ್ನು ಸುಮಾರು ಒಂದು 15 ವರ್ಷದಿಂದ ರಾಯರ ಮಠ ನಮ್ಮ ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯ ರಾಯರ ಮಠದಲ್ಲಿ ಆಚರಿಸ್ಕೊಂಡು ಬರ್ತಾಯಿದ್ದೀವಮ್ಮ. ಇದು ಆರಾಧನೆ 3 ದಿನ ಆಚರಿಸ್ತೀವಿ. ಇದು ಇವತ್ತು ಕೊನೆಯ ದಿನ ರಾಯರಿಗೆ ರಥೋತ್ಸವ ಮಾಡಿ, ಆಮೇಲೆ ಬಣ್ಣದ ಹಬ್ಬ ಮಾಡಿ, ಆನಂತರ ದಾಸೋಹಜನ ಮಾಡಿ ಆಚರಿಸ್ತೀವಿ. ಮೊದಲನೇದಾಗಿ ಒಂದು ಮಾತು, ನಾಡಿನ ಜನತೆಗೆ 354ನೇ ದಿನದ ಆರಾಧನೆಯ ಕಾರ್ಯಕ್ರಮದ ಶುಭಾಶಯಗಳು. ರಾಯರು ಅಂದರೆ ರೋಮಾಂಚನ ಅಂದರೆ ರಾಯರು. ನೀವು ಬೃಂದಾವನ ಒಳಗಡೆ ಮುಂದೆ ಹೋಗಿ ನಿಂತ್ಕೊಂಡ್ರೆ ರಾಯರದು ಏನು ಅನ್ನೋದು ಗೊತ್ತಾಯ್ತದೆ. ರಾಯರು ಅಪ್ಪಣೆ ಇಲ್ಲದೆ ಯಾರು ದೇವಸ್ಥಾನಕ್ಕೂ ಬರೋಕ್ಕಾಗಲ್ಲ, ರಾಯರು ಮಠಕ್ಕೆ ಹೋಗೋಕ್ಕಾಗಲ್ಲ, ರಾಯರು ನೋಡೋಕ್ಕಾಗಲ್ಲ. ಅದನ್ನ ನಾನು ಹೇಳಬಲ್ಲೆ. ಅದು ಬಿಟ್ಟರೆ ಅವ್ರ ಅಪ್ಪಣೆ ಇಲ್ಲದೆ ನೀವು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ. ಇದು ಸತ್ಯ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇನೆ ಅವ್ರಿಗೆ ಅವನೇ ಹೋಗಬೇಕು ಅಂತ ಇದ್ದಾರೆ. ಸಾಹೇಬ್ರೇ ಹೋಗೋಕ್ಕಾಯ್ತಾ ಇಲ್ಲ. ಹಂಗಾಗಿ ರಾಯರು ತೂಕ ಅಂದರೆ ಹಂಗೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೋಗಬೇಕು ಅಂತ ಅವ್ರ ಮನಸ್ಸಲ್ಲಿದೆ, ಬಟ್ ಅವ್ರಿಗೆ ಹೋಗೋಕ್ಕಾಯ್ತಾ ಇಲ್ಲ. CM ಅಲ್ವಾ, ಸತ್ಯ ತಾನೇ? ಹಂಗಾಗಿ ರಾಯರ ಮೇಮೆಯನ್ನು ನಾವು ಹೇಳೋಕ್ಕೆ ಆಗಲ್ಲಮ್ಮ. ನಮ್ಮಂಗೆ ನಿಮ್ಮಂಗೆ ಅವರು ಸಂಸಾರಿಕರಾಗಿ ಬೃಂದಾವನ ಒಳಗಡೆ 330ನೇ ವರ್ಷಕ್ಕೆ ಒಳಗಡೆ ಕೂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿ ಮಠದಲ್ಲಿ ತುಂಬ ಹರಿತಾ ಇದೆ ಅಂದರೆ ಅವರ ತೂಕ, ಅವರ ಗತ್ತು, ಆ ಶಕ್ತಿನ ನಾವು ದೇವತೆಗಳೇ ಅಂದರೆ ಅರಾನು ಅರೀನು ಯಾರಿಗೆ ಆಗ್ಬೋದು. ಫಸ್ಟು ಗುರು ಇಲ್ಲ ಅಂದರೆ ಯಾರೂ ಇಲ್ಲ. ಅರನು ಬೇಕಾದ್ರೆ ಸೋಲ್ತಾರೆ, ಅರೀನೂ ಸೋಲ್ತಾರೆ, ಗುರು ಮಾತ್ರ ಸೋಲಲ್ಲ. ಗುರು ಅಂದರೆ ಹಂಗೆ, ಗುರು ಮೇಮೆ ಅಂದರೆ ಹಾಗೆ ಅಲ್ವಾ. ಅದಕ್ಕೋಸ್ಕರ ನಾವು ಪ್ರತಿ ಮಠದಲ್ಲೂ ರಾಯರದ ಮಂತ್ರಾಕ್ಷಿ ಆಗಿರ್ಬೋದು. ನೀವು ಬರೀ ರಾಯರ ಮಂತ್ರಾಕ್ಷಿಯನ್ನು ಬಾಯಿಗೆ ಹಾಕ್ಕೊಂಡು, ರಾಯರೇ ನನಗೆ ಈ ಮಂತ್ರಾಕ್ಷಿ ತಿಂದಿದ್ದೀನಿ, ಅದರಲ್ಲಿ ನನಗೆ ಏನು ಒಳಗಡೆ ರೋಗ ರಂಚನೆ ಏನೂ ಕೊಡಲ್ಲ, ನೀವು ಅದೊಂದು ಟ್ರೈ ಮಾಡಿ ನೋಡಿ ಬೇಕಾರೆ. ಅಷ್ಟು ಪವರು. ಅದಕ್ಕೇ ರಾಯರು ಅನ್ನೋದಕ್ಕೆ ಇವಾಗ ಎಲ್ಲ ಪ್ರತಿಯೊಂದು ನಮ್ಮ ಮಂತ್ರಾಲಯದಲ್ಲಿ ಇದರಲ್ಲಿ ತಿರುಪತಿಗಿಂತ ನಮ್ಮ ಮಂತ್ರಾಲಯ ಹೈಯೆಸ್ಟ್ ಆಗಿದೆ. ಯಾಕೆಂದರೆ ಅವು ಆಶೀರ್ವಾದ ಆಗಿದೆ. ಪ್ರತಿಯೊಬ್ಬರು ಇವಾಗ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ರಾಯರು. ಇವತ್ತೇನಕ್ಕೆ 3ನೇ ದಿನ ಅಂದರೆ, ಈ 3 ದಿನದಲ್ಲಿ ಒಳಗಡೆ ರಾಯರು ಅವತ್ತು ಬೃಂದಾವನದಲ್ಲಿ ಬಂದು ಪ್ರತಿ ಮಠದಲ್ಲೂ ಬಂದು ಈಚಿಸ್ತಾ ಇರ್ತಾರೆ. ಹೆಂಗೆ ನಡೀತಾ ಇದೆ, ಹೆಂಗೆ ನಮ್ಮ ಭಕ್ತರಿದ್ದಾರೆ ಅಂತ ಪ್ರತಿ ಒಂದು ಮಠದಲ್ಲೂ ಬಂದು ನೋಡ್ತಾ ಇದ್ದಾರೆ. ನಮಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ, ನಮಗೆಲ್ಲ ಆಶೀರ್ವಾದದಿಂದ ತಾಕತ್ತು ಕೊಟ್ಟಿದ್ದಾರೆ. ಇವತ್ತು ಅವ್ರನ್ನ ಸೇವೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಭಾಗ್ಯ. ಸರ್ವೇ ಜನೋ ಸುಖಿನೋ ಭವ. ರಾಯರಂದರೆ ಒಂದು ಅದ್ಭುತ. ರಾಯರ ಕೆಟ್ಟಿ ಬದುಕಿರೋ ಇಲ್ಲ, ನಿಂಬಿ ಬದುಕಿರೋರು ಗೊಂತ ಗಾದಿ ಇದೆ. ಅವರ ಗುರುಗಳ ಏನಿದೆ ಇವತ್ತು, ಗುರುಗಳ ಆಶೀರ್ವಾದ ಅಂದರೆ ನಾವು ಒಂದು ವಿದ್ಯೆ ಕೊಟ್ಟಂಥ ಗುರು, ಅವ್ರಿಗೂ ಗುರು ಇರ್ತೀವಿ. ಗುರು ಬಲ್ಲ ಅಂತ ಎಲ್ಲರಿಗೂ ಎಲ್ಲೇ ಓದ ಕೇಳಿದಾಗ ಅವರು ಒಂದು ಮಧುವರರಾಗ್ಬೋದು, ಇನ್ನೊಂದು ಆಗ್ಬೋದು. ಆಗಾಗ ಗುರು ಬಲ ಇದೆಯಾ ಅಂತ ಕೇಳ್ತಾರೆ ಮೊದಲು. ಆಗ ಹೇಳ್ತೀವಿ ಗುರುನೇ ಒಂದು ದೈವ ಬಲ ಇರ್ತದೆ. ಹಾಗಾಗಿ ಆ ಗುರುಗಳು ಯಾರೇ ಇರ್ಬೋದು, ಮಂತ್ರಾಲಯ ಗುರುಗಳು ಏನಕ್ಕೆ ಅಂದರೆ ಭಾಳ ವಿಶೇಷವಾಗಿ ಅಲ್ಲಿ ಅದ್ಭುತವಾಗಿ ಅದು ಯುಗ ಪುರುಷದಿಂದ ಅವರು ಬೆಳಕ ಬಂದಂಥ ದಾರಿ ಅಂದರೆ, ಅವರು ಸಂಸಾರಿಕರಾಗಿ ಅವರು ಒಂದು ದಾರಿಯಲ್ಲಿ ಬೆಳಕ ಬಂದಿರ್ತಾರೆ. ಹಾಗಾಗಿ ವಿಷ್ಣು ಪರಮಾತ್ಮನ ಅವರ ದೈವ ಭಕ್ತಿಯಾಗಿ ಅವರಲ್ಲಿ ಇರ್ತಕ್ಕಂಥ ಶಕ್ತಿ ಏನು, ನಾವೇನು ದೈವ ಭಕ್ತಿಯಾಗಿ ಗುರು ಬಲೆ ಕೇಳ್ತಿರ್ತೀವಿ, ಅದೇ ಥರ ಅವರು ಮಾಡಿ ಈ ಒಂದು ನರಮನುಷ್ಯರಾಗಿ ಆಯ್ಕೆ ಆಗಿ ಒಂದು ಇರ್ತಕ್ಕಂಥ ಗುರು ಅಂದರೆ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು.
ಅವರ ಸಮ್ಮುಖದಲ್ಲಿ ನಾವು ಈ ಶಕ್ತಿ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಲ್ಲ. ಅವರ ದೈವ ಶಕ್ತಿ ಇರೋದ್ರಿಂದ ನಾವು ಇಷ್ಟು ಕೆಲಸ ಕಾರ್ಯ ಆಗ್ತಾ ಇದೆ, ಒಂದು ಇದಾಗ್ತಾ ಇದೆ. ಮುಂದೆ ಇದಕ್ಕೆ ನೋಡಿ, ಇವತ್ತೊಂದು ದಿನದಲ್ಲಿ 3 ತಿಂಗಳ ಹಿಂದೆಯಿಂದ ಸತತವಾಗಿ ಜನ ಸಿಕ್ಕಾಪಟ್ಟೆ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಮಂತ್ರಾಲಯದಲ್ಲಿ ಆಗ್ಬೋದು, ರಾಯರ ಮಠದಲ್ಲಿ ಆಗ್ಬೋದು, ಸುಮಾರು ಇದರಲ್ಲಿ ಎಷ್ಟೆಲ್ಲಿ ರಾಯರ ಮಠಗಳಿದೆ ಅಲ್ಲೆಲ್ಲ ಜನ ಎಲ್ಲ ತುಂಬಿ ತುಳುಕ್ತಾರೆ. ರಾಯರು ಅಂದರೆ ಅಷ್ಟೇ ಜನಗಳಲ್ಲಿ ನಂಬಿಕೆ ಬಂದಿದೆ. ರಾಯರು ನೋಡಪ್ಪ ನಮಗೇನು ಒಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಒಳ್ಳೆ ಇದನ್ನಂತ ಮಾಡಬೇಕು ಅಂತ ರಾಯರ ಬೇಡ್ಕೊಂಡಾಗ ರಾಯರು ಯಾವತ್ತೂ ಕೈ ಬಿಡಲ್ಲ ಅಂತೇಳಿ ಅವರಲ್ಲಿ ದೈವ ಭಕ್ತಿ ಇರೋದ್ರಿಂದ ರಾಯರನ್ನ ಯಾವತ್ತಿದ್ರೂ ನಾವು ಬೇಡ್ತಾ ಇದ್ದೀವಿ, ಸದಾಕಾಲ ಇರ್ತೀವಿ. ಜೈ ಗುರುಭೂ ನಮಃ. ನೀವು ಎಷ್ಟು ವರ್ಷದಿಂದ ಈ ರಾಯರ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೀರಾ? ನಾವು ಸುಮಾರು 15ರಿಂದ 20 ವರ್ಷಗಳ ರಾಯರ ಬಗ್ಗೆ ನಾವು ಜ್ಞಾನ ಮಾಡಿ, ರಾಯರಿಂದ ಪ್ರಾರ್ಥನೆ ಮಾಡಿ, ಗುರು ಏನಂತ ತಿಳ್ಕೊಂಡು ಅವರ ಶಕ್ತಿ ಇಲ್ಲದೆ ನಾವು ಮುಂದೆ ಬಂದು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಕೆಲವೊಂದು ಗುರು ಪೂರ್ಣಿಮೆ ಇಲ್ಲೇ ನಾವು 15 ವರ್ಷದಿಂದ ನಾವು ನಮ್ಮ ಅಧ್ಯಕ್ಷರು ಕೂಡ ಇಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ವಿ. ದಾಸೋಹ ಮಾಡ್ತೀವಿ. ಮಿನಿಮಮ್ ಒಂದು 15ರಿಂದ 20 ಸಾವಿರ ಜನ ದಾಸೋಹ ನಡೀತಾ ಇರ್ತದೆ. ಹಾಗಾಗಿ ಇಲ್ಲಿ ಜನ ಮೂಲ ನಿವಾಸಿಗಳು, ಅಕ್ಕಪಕ್ಕದವರು ಎಲ್ಲ ಸ್ಥಳೀಕರಾಗಿ ಎಲ್ಲ ಇಡೀ ಮೈಸೂರು ಎಲ್ಲಿ 63ನೇ ವಾರ್ಡಿಂದನೂ ಕೂಡ ರಾಯರು ಎಲ್ಲೆಲ್ಲಿ ಭಕ್ತರಿರ್ತಾರೆ ಅಲ್ಲೂ ಕೂಡ ಇಲ್ಲಿ ಬಂದು ಭಾಗವಹಿಸ್ತಾರೆ. ರಾಯರ ಪ್ರಸಾದವನ್ನು ಸ್ವೀಕರಿಸ್ತಾರೆ. ನಾವು ಈಗಲೂ ಕೂಡ ರಾಯರ 3 ದಿನ ಸತತ ಕಾಲ ರಾಯರ ಮಠದ ಮೇಲ್ಗಡೆ ಇರ್ತಕ್ಕಂಥ ಮಠದ ಮೇಲ್ಗಡೆ ದಾಸೋಹ ನಡೆಸೋಕ್ಕೆ ಏರ್ಪಾಡು ಮಾಡಿ, ದಾಸೋಹದಲ್ಲಿ ಪ್ರತಿದಿನ ಒಂದು 11:30-12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ದಾಸೋಹ. ಕೊನೆ ಒಂದು 5 ಗಂಟೆಯಿಂದ 6 ಗಂಟೆ ತನಕನೂ ದಾಸೋಹ ನಡೀತಿದೆ. ಇದನ್ನು ಎಲ್ಲ ಭಕ್ತಾದಿಗಳು ಸೇವೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಕೂಡ ನಿಂತು ನಾವೆಲ್ಲ ಸರಿಪಡಿಸಿ ರಾಯರಿಗೆ ತೃಪ್ತಿಪಡಿಸ್ಬೇಕಂತೇಳಿ ನಾವು ಇದನ್ನು ಈ ಮೂಲಕ ನಾವು ಪ್ರಾರ್ಥನೆ ಮಾಡ್ತೀವಿ. ನೀವು ಎಷ್ಟು ವರ್ಷದಿಂದ ಈ ರಥದಲ್ಲಿ ಭಾಗಿಯಾಗಿದ್ದೀರಾ? ನಮಸ್ತೆ ಮೇಡಮ್. ನಾವು ಇಲ್ಲಿ 15 ವರ್ಷದಿಂದ ಈ ರಥೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ತುಂಬ ನಾವು ಈ ವೈಭವವನ್ನು ಒಂದು ಹಬ್ಬದಂತೆ ನಾವು ಆಚರಿಸ್ತಾ ಇದ್ದೀವಿ. ಆಮೇಲೆ ವರ್ಷದಿಂದ ವರ್ಷಕ್ಕೆ ನಮಗೆ ದೊಡ್ಡ ಒಂದು ವೈಭವ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿ ವ್ಯವಸ್ಥಾಪಕರಾದಂಥ ರಾಘವೇಂದ್ರಾಚಾರ್ಯರು ಮತ್ತು ಅವ್ರ ಹೆಂಡತಿ ಮೇಘ ಇಬ್ಬರು ತುಂಬ ಚೆನ್ನಾಗಿ ನಮ್ಮನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೊಂದು ರಾಯರ ಸೇವೆ ಸಿಗುವಂಥ ಒಂದು ಭಾಗ್ಯವನ್ನು ಅವ್ರು ಕರುಣಿಸ್ತಾ ಇದ್ದಾರೆ. ಇಲ್ಲಿ ವರ್ಷದಿಂದ ವರ್ಷಕ್ಕೆ ರಾಯರ ಆರಾಧನೆ ತುಂಬ ಭಕ್ತಿಯಿಂದ ಜರುಗ್ತಾ ಇದೆ. ನಾವು ತುಂಬ ಖುಷಿಯಾಗಿ ದಿನವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಮೇಡಮ್. ಹಾಗೆ ಮ್ಯಾಮ್, ನೀವು ಯಾವ ಊರಿಂದ ಬಂದಿರೋದು ಮ್ಯಾಮ್? ನಾವು ಇಲ್ಲೇ ಲೋಕಲ್ ಮೈಸೂರೇ, ದಟ್ಕಳಿ ಏರಿಯಾದಲ್ಲಿ. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಇಲ್ಲೇ ಮೈಸೂರಿನವರು, ಇದೇ ಮೊಹಲ್ಲದವರು. 20 ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾಯಿದ್ದೀವಿ. ಇದು 354ನೇ ಆರಾಧನೆ ಮಹೋತ್ಸವ. ಮಂತ್ರಾಲಯ ಪ್ರಭುಗಳು ನಮಗೆ ವರಪ್ರಧಾನವಾಗಿ ನಮ್ಮ ಗುರು ಪರಂಪರೆಯಿಂದ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇವತ್ತು ಅಂತ್ಯ 3ನೇ ದಿವಸ ಉತ್ತರ ಆರಾಧನೆ ಅಂತ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ನಂಜನಗೂಡು ಶ್ರೀ ಮಠ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದ ಗೋವಿಂದ ಅಂತ ನಾಮಸ್ಮರಣೆ ಮಾಡಿ ಅವರ ಸೇವೆಯನ್ನು ಸತತವಾಗಿ ಮಾಡ್ಕೊಂಬರ್ತಾಯಿದ್ವಿ. ಸತತ 20 ವರ್ಷದಿಂದ ನಾವು ಚಿರಪರಿಚಿತರು ಈ ಬೃಂದಾವನ ಸನ್ನಿಧಾನಕ್ಕೆ. ನಮಗೆ ಇಲ್ಲಿವರೆಗೂ ಸಹ ನಮ್ಮ ಕಷ್ಟ ಸುಖಗಳನ್ನ ಭಾಗಿಯಾಗಿ ನಮಗೆ ಸಹಕಾರ ಕೊಡ್ತಾಯಿದ್ದಾರೆ. ಶ್ರೀ ಗುರು ಸಾರ್ವಭೌಮರು ಅವ್ರನ್ನ ನಂಬಿ ಪ್ರತಿಯೊಬ್ಬರೂ ಸಹ ಸೇವೆ ಮಾಡ್ತಾಯಿದ್ದಾರೆ. ನನಗೆ ತುಂಬ ಸಂತೋಷದ ವಿಷಯ. ಮ್ಯಾಮ್ ನಮಸ್ತೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಪವಾಡಗಳೇನು? ಹರೇ ಶ್ರೀನಿವಾಸ. ನಾವು ಶ್ರೀ ಸುಪ್ರಭಾತ ಸೇವಾ ಭಜನಾ ಮಂಡಳಿ ಮೈಸೂರಿಂದ ಒಂಟಿಕೊಪ್ಪಲ್ ವೆಂಕಟೇಶ್ವರ ದೇವಸ್ಥಾನ ಈ ಮಂಡಳಿಯವರು ನಾವು ಇವತ್ತು ಶ್ರೀ ರಾಯರ ಆರಾಧನೆಯನ್ನು ಮಾಡೋದಕ್ಕೆ ಅಂತ ಈ ಮಠಕ್ಕೆ ಬಂದಿದ್ದೀವಿ. ಇದು ಸುಬ್ರಾಯನ ಕೆರೆ ದೇವಸ್ಥಾನದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಇದ್ರ ವಿಶೇಷ ಏನಪ್ಪ ಅಂತಂದರೆ, ಸುಬ್ರಾಯನ ಕೆರೆ ದೇವಸ್ಥಾನ ಬಹಳನೇ ಪುರಾತನವಾದದ್ದು. ಇಂದು ರಾಯರು ಅವರು ಸಮಾಧಿ ಸ್ಥಿತಿಯನ್ನು ಸೇರಿದಂತಹ ದಿನ. ಅದಕ್ಕೆ ಇವತ್ತು 354ನೇ ಆರಾಧನೆಯನ್ನು ಮಂತ್ರಾಲಯದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಈಗ ನಾವು ಕೂಡ ಎಲ್ಲರೂ ಇದೇ ದೇವಸ್ಥಾನದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದರ ಸಲುವಾಗಿಯೇ ನಿರಂತರವಾಗಿ 3 ದಿನವೂ ನಡ್ಕೊಂಬಂದಿದೆ ಈ ದೇವಸ್ಥಾನದಲ್ಲಿ ಆರಾಧನೆ. ಆ ದೇವಸ್ಥಾನದಲ್ಲಿ ಭಾಗವಹಿಸೋಕ್ಕೆ ಹಲವು ಮಂಡಳಿಗಳನ್ನು ಕರೆಸಿದ್ರು. ಅದರಲ್ಲಿ ನಾವು ಕೂಡ ಬಂದು ಇವತ್ತು ಭಾಗವಹಿಸ್ತಿದ್ದೀವಿ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಈ ಮಠದ ವಿಶೇಷತೆ ಏನು? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನುವೇ ನಮಃ. ಈ ವರ್ಷ 354ನೇ ವರ್ಷದ ಸಂಭ್ರಮವನ್ನು ಸಪ್ತರಾತ್ರೋತ್ಸವದ ಕೊನೆಯ ದಿನದ ಸಂಭ್ರಮವನ್ನು ನಾವೆಲ್ಲ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ರಾಯರುಗಳು 354 ವರ್ಷಗಳ ಹಿಂದೆ ಮಂತ್ರಾಲಯ ಶ್ರೀ ಕ್ಷೇತ್ರದಲ್ಲಿ ಸಜೀವವಾಗಿ ಅವರು
ಅಲ್ಲಿ ಧ್ಯಾನಾಸಕ್ತರಾಗಿ ಇವತ್ತು ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಆಶೀರ್ವಾದವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಮೈಸೂರಿನ ಈ ಸುಬ್ರಾಯನ ಕೆರೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಏನಿದೆ, ಇದು ಮೈಸೂರು ಭಾಗದಲ್ಲಿ ವಿಶೇಷವಾದ ಮಠ. ಈ ವರ್ಷ ಬಹುಶಃ ಈ ಮಠ ಸ್ಥಾಪನೆಯಾಗಿ 75ನೇ ವರ್ಷದ ಒಂದು ಸಂಭ್ರಮವನ್ನು ಮುಂದಿನ ದಿನಗಳಲ್ಲಿ ಆಚರಣೆ ಮಾಡ್ತಕ್ಕಂಥ ಭಕ್ತರು ಆಚರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಚಿಂತನೆಗಳು ಸಹ ನಡೆದಿದೆ. ಹೀಗಾಗಿ ಇವತ್ತು ಇಲ್ಲಿ ವಿಶೇಷ ಏನಂದರೆ ಇದು ಮೃತ್ತಕ ಬೃಂದಾವನ. ಮಂತ್ರಾಲಯದಲ್ಲಿ ಪೂರ್ಣಮಿ ದಿನ ಅಲ್ಲಿ ಗುರುಗಳು ಅಲ್ಲಿನ ರಾಯರು ಓಡಾಡಿದಂಥ ಸ್ಥಳದಲ್ಲಿ ಮೃತ್ತಿಕೆಯನ್ನು ಸಂಗ್ರಹ ಮಾಡಿ ಅದರನ್ನು ಎಲ್ಲಿ ರಾಯರ ಮಠಗಳು ಪ್ರಾರಂಭ ಆಗ್ತದೆ, ಸ್ಥಾಪನೆ ಆಗ್ತದೆ, ಅಲ್ಲಿ ಕೊಟ್ಟು ಅಲ್ಲಿ ರಾಯರ ಬೃಂದಾವನದ ಮೇಲೆ ಮೃತ್ತಿಕೆಯನ್ನು ಇಟ್ಟು ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥದ್ದು ಮೃತ್ತಿಕಾ ಬೃಂದಾವನದ ವಿಶೇಷ. ಇದು ಸಹ ಆ ಮೃತ್ತಿಕಾ ಬೃಂದಾವನದ ಮೈಸೂರಿನ ಪ್ರಥಮ ಮೃತ್ತಿಕಾ ಬೃಂದಾವನ ಅಂಥೇಳಿ ನಾವೆಲ್ಲರೂ ಭಾವಿಸಿದ್ದೇನೆ. ಈ ನಿಟ್ಟಿನಲ್ಲಿ ಗುರು ರಾಯರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಎಲ್ಲ ರಾಯರ ಭಕ್ತರಿಗೂ ಸಹ ನಾನು ಅಭಿನಂದನೆಗಳನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಾನು ಧನ್ಯವಾದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಇದಿಷ್ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಭಕ್ತಾದಿಗಳ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಸಹನಾ, ಗುಡ್ ನ್ಯೂಸ್ ಕನ್ನಡ, ಮೈಸೂರು.